ರಿಯಾಸಿ ಭಯೋತ್ಪಾದಕ ಪ್ರಕರಣದಲ್ಲಿ ಆತಂಕ ಮೂಡಿಸುವ ಘಟನೆ 100ಕ್ಕೂ ಹೆಚ್ಚು ಸುತ್ತು ಗುಂಡಾಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಪಾಕ್ ಆಕ್ರಮಿಸಿದ ಪ್ರದೇಶ ಕೈಗಲ್ನಲ್ಲಿ 3 ತಿಂಗಳಿಂದ ಎಲ್ಲ ಒಂದು ಸಭೆ ಮಾಡಿದ್ರಂತೆ. 300-400 ಜನ ಹೆಂಗೆ ದಾಳಿ ಮಾಡಬೇಕು ಏನು ಅಂತ. ISI ಎಲ್ಲರನ್ನೂ ಮತ್ತೆ ಎತ್ಕಟ್ತಾ ಇದೆ. ಬಿಕಾಸ್ ಅವ್ರಿಗೆ ಬೇರೆ ಕೆಲಸವಿಲ್ಲ. ಈಗ ಆಗಲೇ ಹೇಳಿದ್ನಲ್ಲ, ಈಗ ನಮಗೆಲ್ಲ ನಾವೇನು ತಿಂತೀವಿ, ಅನ್ನ ತಿಂತೀವಿ, ಇನ್ನೇನು ಬೇಳೆ ಸಾರ್ಗೀರು ಮಾಡ್ಕೊಂಡು ತಿಂತೀವಿ. ಈ ನಮ್ಮ ಕಡೆ ಆದರೆ ಮುದ್ದೆ, ಆ ಕಡೆ ಆದರೆ ರೊಟ್ಟಿ ತಿಂತೀವಿ. ಈ ISIಯಲ್ಲಿರೋರೆಲ್ಲ ಏನು ತಿಂತಾರೆ? ರಕ್ತ ಕುಡಿತಾರೆ ಬೆಳಗ್ಗೆ ಕಾಫಿಗೆ. ಮಧ್ಯಾಹ್ನಕ್ಕೆ ಮನುಷ್ಯರ ಮಾಂಸದಲ್ಲಿ ಮಾಡಿ ಬರಬಹುದಾದ ಅದರ ಖಾದ್ಯಗಳನ್ನು ಸೇವಿಸ್ತಾರೆ. ಇನ್ನೇನು ನರಹಂತಕರಲ್ಲದೆ ನರಹಂತಕರು ಇನ್ನೇನು ಮಾಡ್ತಾರೆ? ಅವ್ರ ಕೆಲಸ ಏನು ಅವ್ರಿಗೆ? ಈ ಮಧ್ಯೆ ಈ ಘಟನೆಯನ್ನು ಖಂಡಿಸದೆ ಕೂತ್ಕೊಂಡಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು. ಗ್ರೇಟ್, ಆಲ್ ಐಸ್ ಆನ್ ರಾಫಾ ಅಂತ ಹಾಕ್ಕೊಂಡಿದ್ರಲ್ಲ ಮೊನ್ನೆ. ಎಲ್ಲ ಕಣ್ಣುಗಳು ರಾಫಾ ಮೇಲೆ ಇರಬಾರ್ದು ಅಂತಿಲ್ಲ. ಇಲ್ಲಿ ನಿಮ್ಮ ಕಣ್ಣುಗಳೇನ ಬತ್ತೋಗ್ಬಿಟ್ಟಿದೆಯಾ ಅಂತ ಜನ ಕೇಳ್ತಿದ್ದಾರೆ. ಉತ್ತರ ಗೊತ್ತೇ ಇಲ್ಲ ನಮಗೆ ಮ್ಯಾಟ್ರು. ಹಾಗೂ ಆಗಿದೆಯಾ? ಎಲ್ಲ ದಗಲ್ಬಾಜಿಗಳು ಮತ್ತು ಸೋಗಲಾಡಿಗಳು. ಎಸ್. ಇನ್ನು ಲೋಕಸಭೆಯಲ್ಲಿ ಚುನಾವಣೆ ಬಳಿಕ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗ್ತಾ ಇದೆ. ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿ ಆಗೋದಾದ್ರೆ ಬಿಜೆಪಿ ಪಾಲಾದ್ರೆ ಯೋಗೇಶ್ವರ್, ಜೆಡಿಎಸ್ ಪಾಲಾದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಎನ್ನಲಾಗ್ತಾ ಇದೆ. ಈ ಮಧ್ಯೆ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಂಡ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ನಾನು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಕಾರ್ಯಕರ್ತರು ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅವರು ಏನು ತೀರ್ಮಾನ ತಗೋತಾರೆ ಆಮೇಲೆ ಚುನಾವಣೆಗಳ ಪ್ರಶ್ನೆ. ಮಂಡ್ಯದಲ್ಲಿ ರಾಜೀನಾಮೆ ಕೊಡ್ತಾರಾ, ಇಲ್ಲಿ ರಾಜೀನಾಮೆ ಕೊಡ್ತಾರಾ, ಅದು ಆಮೇಲೆ ಪ್ರಶ್ನೆ. ನಾನು ಈಗ ಸೋತಿದ್ದೇನೆ, ಜನ ತಿರಸ್ಕಾರ ಮಾಡಿದ್ದಾರೆ. ನಾನೊಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ. ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನು ಪಕ್ಷ ತೀರ್ಮಾನ ಮಾಡ್ತದೆ. ಅಲ್ಲ, ಮಂಡ್ಯಾಲ್ ರಾಜೀನಾಮೆ ಕೊಡ್ತಾರಾ ಚನ್ನಪಟ್ಟಣದಲ್ಲಿ ಕೊಡ್ತಾರಂತ ಸುರೇಶ್ ಕೇಳಂಗಿಲ್ಲ. ಮಂಡ್ಯಾಲ್ ಕೊಡೋಕ್ಕೆ ಅವ್ರು ಕೇಂದ್ರ ಮಂತ್ರಿ ಆಗೋಕ್ಕೆ ಪುಕ್ಸಟೆ ಆದ್ರೆ ಹಂಗಾರೆ ಅಲ್ಲಿ ರಾಜೀನಾಮೆ ಕೊಡೋಕೆ ಒತ್ತು ತಗೊಂಡಿದ್ದಾರ? ಕೊಡಲ್ಲ, ಎಲ್ಲ ಅವ್ರಿಗೂ ಗೊತ್ತು. ಚನ್ನಪಟ್ಟಣನೇ. ಚನ್ನಪಟ್ಟಣದಲ್ಲಿ ನೀವು ನಿಲ್ತೀರಾ ಇಲ್ವಾ? ನಿಲ್ತಿದ್ರೆ ಇಲ್ಲ, ಯಾರ ಬೇರೆಯವ್ರು ನಿಲ್ಲಿಸ್ಬೋದು. ಅದಕ್ಕೇನೀಗ ಯಾರು ಬೇಕಾದ್ರೆ. ನೀಟ್ UGC ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಕೆಲವು ದಿನದಿಂದ ಆರೋಪ ಬರ್ತಾ ಇದೆ. ಅದನ್ನು ರದ್ದು ಮಾಡಬೇಕು ಅಂತ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಬಟ್ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ಎಕ್ಸಾಮನ್ನು ರದ್ದು ಮಾಡೋದು ಒಂದು ಅಷ್ಟು ಸುಲಭ ಅಲ್ಲ. ಅದು ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಮೊದಲು ಇದ್ರ ಆರೋಪಗಳ ಬಗ್ಗೆ ಉತ್ತರ ತಗೊಳ್ಳೋಣ ಇರಿ ಅಂದ್ಬಿಟ್ಟು NTA ನೋಟಿಸನ್ನು ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ತಡೆ ನೀಡೋದಕ್ಕೂ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮುಂದಿನ ವಿಚಾರಣೆ ಜುಲೈ 8ನೇ ತಾರೀಕು ನಡೆಯುತ್ತೆ. ಈ ಮಧ್ಯೆ UGC ಹೊಸ ಸಿಸ್ಟಮ್ ತರ್ತಾ ಇದೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ. ವರ್ಷದಲ್ಲಿ 2 ಬಾರಿ ಜೂನ್, ಜುಲೈ, ಜನವರಿ, ಫೆಬ್ರವರಿ ಈ ಥರ 2 ಬಾರಿ ಪ್ರವೇಶಾತಿಯನ್ನು ಕಲ್ಪಿಸೋದಕ್ಕೆ, ಪ್ರವೇಶ ಕೊಡೋದಕ್ಕೆ ಅನ್ಕೊಂಡ್ರೆ ಫಾರಿನ್ ಯೂನಿವರ್ಸಿಟೀಸಲ್ಲಿದೆ. ಸಮ್ಮರು ಮತ್ತು ಫಾಲ್ ಅಂದರೆ ವಿಂಟರಲ್ಲಿ 2 ಟೈಮ್ ಅಡ್ಮಿಷನ್ಸನ್ನು ಮಾಡ್ಕೋತಾರೆ ಸೆಮಿಸ್ಟರ್ಗಳ ಆಧಾರದಲ್ಲಿ. ಆ ಥರ ಇದ್ದಾಗ ಮಾಡ್ಕೋಬೋದು ಇಲ್ಲಿ. ಎಸ್. ಶರದ್ ಪವಾರ್. ಓಕೆ, ಅಜಿತ್ ಪವಾರ್ ವೈಖರಿ ಏನಿದೆ, ಅವ್ರದ ನಡವಳಿಕೆಗಳು ಈಗ ಒಂದಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಶರದ್ ಪವಾರ್ ಅವರ ಬಗ್ಗೆ ಮೃದು ಧೋರಣೆಯನ್ನು ತೋರಿಸಿದ್ದಾರೆ. ಪಕ್ಷಕ್ಕೆ 24 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಜಿತ್ ಪವಾರ್ ಶರದ್ ಪವಾರ್ ಅವರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಹೇಳ್ಕೊಳ್ಳಿ, ಬೇಕಾದ್ರೆ ಅವರಿಬ್ರು ಸೇರ್ಕೊಳ್ಳಿ. ಏನೀಗ ಜನ ಅದನ್ನ ಹೆಂಗೆ ಸ್ವೀಕಾರ ಮಾಡ್ತಾರೆ, ಇಲ್ಲದ್ರೆ ಇಲ್ಲ, ಅಷ್ಟೇ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಮೇರು ಕಲಾವಿದ, ಜಗತ್ ಪ್ರಸಿದ್ಧ ಸರೋದ್ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಏನಿಲ್ಲ 92 ವರ್ಷ ಆಗಿತ್ತು. ಮೈಸೂರಿನ ಆಸ್ಪತ್ರೆಯಲ್ಲಿ ಕೆಲವು ದಿನಗಳಿಂದ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದರು. ಆದರೆ ಆ ಚಿಕಿತ್ಸೆ ಯಾವುದು ಫಲ ಕೊಟ್ಟಿಲ್ಲ, ಸುನಿಗಿದ್ದಾರೆ. ಮೈಸೂರಿನ ಕುವೆಂಪು ನಗರದ ನಿವಾಸದಲ್ಲಿ ನಾಳೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರೂ ಕಂಬನಿ ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರು ಮಾತ್ರ ಕರ್ನಾಟಕದ ಹೆಮ್ಮೆಯ ಸುಪುತ್ರ. 1932ರಲ್ಲಿ ಬೆಂಗಳೂರಲ್ಲಿ ಅವರು ಹುಟ್ಟಿದ್ದು. ಅದನ್ನು ಮೀರಿ ಅವರು ಏನಂದರೆ ಬರೀ ಸಂಗೀತವಾದಿ ಅಲ್ಲ, ಅದನ್ನು ಮೀರಿದ ಮಾನವತಾವಾದಿ ಅಂತ CM ಅವ್ರದ್ದು ಬಣ್ಣನೆ. 9ನೇ ಕಚೇರಿನಲ್ಲೇ ಸಂಗೀತ ಕಚೇರಿ ಕೊಟ್ಟು 20ನೇ ವಯಸ್ಸಲ್ಲಿ ಆಲ್ ಇಂಡಿಯಾ ರೇಡಿಯೋಗೆ ಹಾಡಿ ಕೋಲ್ಕತ್ತಾದಲ್ಲಿ ಅಲಿ ಅಕ್ಬರ್ ಖಾನ್ ಗರಡಿನಲ್ಲಿ ತಯಾರಿಯಾಗಿ ಮತ್ತು ವಿಶ್ವವ್ಯಾಪಿ ಖ್ಯಾತಿಯಾದರು. 2019ರಲ್ಲಿ ಅವ್ರಿಗೆ ಪದ್ಮಶ್ರೀ ಕೂಡ ಬಂದಿತ್ತು. ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಈ ತಲೆಮಾರಿನವ್ರಿಗೆ ಕೆಲವ್ರಿಗೆ ಸಂಗೀತ ಕೇಳದೇ ಇರೋರು, ಗೊತ್ತಿರೋರಿಗೂ ಇಲ್ದಿಲ್ವೇನೋ. ಒನ್ ಆಫ್ ದಿ ಫೈನೆಸ್ಟ್ ಜೆಂಟ್ಲ್ಮನ್ ಆಫ್ ದಿ ಮ್ಯೂಸಿಕ್ ವರ್ಲ್ಡ್.
ವಿದ್ಯುತ್ ಆಘಾತಕ್ಕೆ ದಸರಾ ಆನೆ ಅಶ್ವತ್ಥಾಮ ಬಲಿಯಾದ ಘಟನೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಭೀಮನಕಟ್ಟೆಯಲ್ಲಿ ನಡೆದಿದೆ. ಸೋಲಾರ್ ತಂತಿಯನ್ನು ಅಳವಡಿಸಲಾಗಿದೆ. ಈ ಪರಿಸ್ಥಿತಿಯಲ್ಲಿ ವಿದ್ಯುತ್ ಪ್ರವಹಿಸಿದೆ. 35 ವರ್ಷದ ಅಶ್ವತ್ಥಾಮ ಆನೆ ಸಾವನ್ನಪ್ಪಿದೆ. ಶಾಂತ ಹಾಗೂ ಗಾಂಭೀರ್ಯತೆಗೆ ಹೆಸರಾಗಿದ್ದಂತಹ ಆನೆ ಇದು. ಈ ಬಗ್ಗೆ ಸಿಎಂ ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಮೈಸೂರು ದಸರಾದಲ್ಲಿ ಪಾಲ್ಗೊಂಡು ಲಕ್ಷಾಂತರ ಜನರ ಮೆಚ್ಚುಗೆ ಗಳಿಸಿದ ಅಶ್ವತ್ಥಾಮನ ಸಾವು ನೋವುಂಟು ತಂದಿದೆ. ತನ್ನ ಶಾಂತ ಸ್ವಭಾವ, ಗಾಂಭೀರ್ಯತೆಯಿಂದ ಬಹುಬೇಗ ದಸರಾ ಭಾಗವಾಗಿ ತಾಯಿ ಚಾಮುಂಡೇಶ್ವರಿಯ ಸೇವೆ ಮಾಡಿದ ಅಶ್ವತ್ಥಾಮನ ನೆನಪು ನಮ್ಮ ಮನದಲ್ಲಿ ಶಾಶ್ವತವಾಗಿರುತ್ತೆ ಅಂತ ಸಿಎಂ ತಿಳಿಸಿದ್ದಾರೆ. ಅಶ್ವತ್ಥಾಮೋ ಹತಕ್ಕುಂಜರ ಬರುತ್ತೆ, ಹಾಗೆ ನಿಜವಾಗ್ಲೂ ಹೋಗ್ಬಿಡ್ತು. ಕನ್ನಡ ಚಿತ್ರರಂಗದ ದೊಡ್ಡ ಮನೆಯಲ್ಲಿ ಡೈವರ್ಸ್ ಬಿರುಗಾಳಿ ಎಲ್ಲ ಇತ್ತಲ್ಲ, ಅದೇನೋ ಅವ್ರಿಗೆ ಆಘಾತ ತಂದಿದೆ, ನನಗೆ ದುಃಖ ತಂದಿದೆ ಅಂತ ಆ ಥರ ಪತ್ನಿ ಹೇಳಿದ್ದಾರೆ ಶ್ರೀದೇವಿ. ನಾನು ಮಾನಸಿಕವಾಗಿ ಕಿರುಕುಳ ಅನುಭವಿಸಿದ್ದೀನಿ, ನನಗೆ ಅನ್ಯಾಯ ಆಗಿದೆ, ಅವಮಾನ ನಿಂದನೆ ಎಲ್ಲ ಅನುಭವಿಸ್ತಾ ಇದ್ದೀನಿ ಅಂತವರು. ಅದಕ್ಕೆ ಅವ್ರು ಸುಳ್ಳು ಅಂತ ಯುವರಾಜಕುಮಾರ್ ಅವರ ವಕೀಲರು ಹೇಳಿದ್ದಾರೆ. ಇಲ್ಲ ಇದು ಆರೋಪ ಮಾಡಿದ್ದಾರೆ. ಆದರೆ ಒಂದು ಹೆಣ್ಣಿನ ಚಾರಿತ್ರ್ಯ ವಧೆ ಮಾಡೋದು ಎಷ್ಟು ಸರಿ ಅಂತ ಶ್ರೀದೇವಿ ಪರ ವಕೀಲರ ಪ್ರಶ್ನೆ. ಇದು ವಕೀಲರು ಇಲ್ಲೇ ವಾದ ಮಾಡ್ತಿದ್ದಾರಾ, ಕೋರ್ಟಲ್ಲ? ಇಲ್ಲ ಸರ್. ಆಲ್ ರೈಟ್. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಮುಂದುವರೆದಿದೆ. ನಿನ್ನೆ ಉಡುಪಿಯಲ್ಲಿ 96, ಉತ್ತರ ಕನ್ನಡದಲ್ಲಿ 87, ದಕ್ಷಿಣ ಕನ್ನಡದಲ್ಲಿ 80, ಬೀದರ್ನಲ್ಲಿ 74, ಕಲಬುರಗಿಯಲ್ಲಿ 54 ಮಿಲಿಮೀಟರ್ ಮಳೆಯಾಗಿದೆ. ಬಸವ ಕಲ್ಯಾಣದ ರಸ್ತೆಗಳು ಕೆರೆಗಳಂತಾಗಿದೆ. ಕಲಬುರಗಿಯ ವರವಿ ಕುಕನೂರು ಮಾರ್ಗದಲ್ಲಿ ಹಳ್ಳ ತುಂಬಿ ಹರಿದಿದೆ. ಗದಗದಲ್ಲಿ ಮನೆ ಕುಸಿದಿದ್ದು ವೃದ್ಧರೊಬ್ಬರು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರು ವೃದ್ಧನನ್ನ ರಕ್ಷಣೆ ಮಾಡಿದ್ದಾರೆ. ನಾಳೆವರೆಗೂ ರಾಜ್ಯದ ಉತ್ತರ ಒಳನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಭಾರೀ ಮಳೆ ಆಗುತ್ತೆ. ಜೂನ್ 14ರಿಂದ 18ರವರೆಗೆ ರಾಜ್ಯದಲ್ಲಿ ಮಳೆ ಚಟುವಟಿಕೆ ಕಡಿಮೆಯಾಗುವ ಸಂಭವ ಇದೆ. ಮತ್ತೊಂದು ಕಡೆ ಉತ್ತರ ಭಾರತದಲ್ಲಿ ಸೂರ್ಯ ತಾಪಮಾನ ಮುಂದುವರೆದಿದೆ. ವಿಪರೀತ ತಾಪಮಾನ, ಉಷ್ಣಗಾಳಿಯಿಂದ ದೆಹಲಿ ಅಂತೂ ತತ್ತರಿಸಿ ಹೋಗಿದೆ. ನಿನ್ನೆ ದೆಹಲಿಯಲ್ಲಿ 47 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ. ಆಲ್ ರೈಟ್. ಮಳೆ ಕತೆ ನೋಡಿದ್ದೀರಿ. ದಕ್ಷಿಣ ಒಳನಾಡಿನಲ್ಲಿ ಮಳೆ ಏನೋ ಬರ್ತಾ ಇದೆ, ಬಟ್ ಜಲಾನಯನ ಪ್ರದೇಶದಲ್ಲಿ ಅಂದರೆ ನದಿಗಳಿಗೆ ನೀರು ಬರೋ ರೀತಿ ಬರೋಂಗೆ ಕಾಣಿಸ್ತಾ ಇಲ್ಲ, ಬಂದಿಲ್ಲ, ಇನ್ನೂ ಬರ್ಬೋದು ಮುಂದೆ. ಕಾಯೋಣ ಅಷ್ಟೇ.